ಭೂಮಿಯಲ್ಲಿ ಮನುಷ್ಯರಾಗಿ ದೇವರು ಯಾಕೆ ಬಂದ? ಅವನಿಗೆ ಬಂಧಕ ಅಲ್ಲ, ಅದು ಯಾರು ಅಪರಾಧಿಗಳು ಅವರನ್ನು ಶಿಕ್ಷಿಸೋದಕ್ಕೆ, ಯಾರು ನಿರಪರಾಧಿಗಳು ಅವರಿಗೆ ನ್ಯಾಯ ಕೊಡಿಸುವುದಕ್ಕೋಸ್ಕರ ಭಗವಂತ ಈ ಭೂಮಿಯಲ್ಲಿ ಬಂದಿದ್ದಾನೆ. ಅದಕ್ಕೋಸ್ಕರ ಮನುಷ್ಯನಾಗಿ ಬಂದ ಎಂಬಂತಹ ಉತ್ತರವನ್ನು ಹೇಳಿ ಮುಂದಕ್ಕೆ ಬರುವಂತಹ ಕಥೆ, ಪಾಂಡವರು ಯಾರು ಅದನ್ನು ಕೇಳಿದ್ದಾರೆ. ಯಾಕೆಂದರೆ ಒಬ್ಬಳೇ ಹೆಣ್ಣು, 5 ಮಂದಿ ಗಂಡಂದಿರು ಅಂತ. ಆದರೆ ಇಲ್ಲಿ ಬರುವ ಕಥೆ ಸ್ವಲ್ಪ ವ್ಯತ್ಯಾಸವಾಗಿ ಉಂಟು. ನೀವು ತಿಳ್ಕೊಂಡ್ರೆ ಆಯಿತು ವ್ಯತ್ಯಾಸ ಏನು ಅಂತ. ಸಾಮಾನ್ಯ ನೀವು ಇಲ್ಲಿ ತನಕ ಕೇಳಿದ್ದು ಹೇಗೆ ಅಂದರೆ, ಅದು ದ್ರೌಪದಿ ದೇವಿಯಲ್ಲಿ ಭಾರತೀ ದೇವಿಯ ಪ್ರಧಾನ ಸನ್ನಿಧಾನ ಅಂತ ನಾವು ತಿಳ್ಕೊಂಡದ್ದು. ಹೀಗೆ ಇಲ್ಲಿ ಬರುವಾಗ ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡ್ತಾರೆ. ಏನಾಯಿತು ಅಂದರೆ, ಹಿಂದಕ್ಕೆ ಅದು ಕಥೆಯನ್ನು ಆದಷ್ಟು ಸಂಕ್ಷಿಪ್ತವಾಗಿ ಹೋಗ್ತೇನೆ. ಯಾಕೆಂದರೆ ಅವರು ಅಲ್ಲಿ ನಿಮಗೆ ಎಷ್ಟು ಅಧ್ಯಾಯ ಉಂಟು ಅಂತ ಹೇಳಿದರು. ಅಷ್ಟು ಅಧ್ಯಾಯ ಮುಟ್ಟಬೇಕು ಅಂತಿದ್ರೆ ನಾನು ಮುಂದೆ ಹೋಗಬೇಕು, ಅದೇ ಇದರಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಷ್ಟು ಅಧ್ಯಾಯಗಳನ್ನು ಹಾಗೆಂತ ಎಲ್ಲ ಅಧ್ಯಾಯ ಮುಟ್ತೇನೆ ಅಂತ ತಾತ್ಪರ್ಯ ಅಲ್ಲ. ಅಲ್ಲಲ್ಲಿ ಸಂಕಲ್ಪ ಹಾಗೆ, ಮಧ್ವ ಸರೋವರದಲ್ಲಿ ಸ್ನಾನ ಮಾಡ್ತೇನೆ ಅಂತ ಸಂಕಲ್ಪ. ಹಾಗೆಂತ ಸ್ನಾನ ಮಾಡೋದೆಷ್ಟು, ನನ್ನ ಅಡಿಗಳು ಎಷ್ಟು ಆ ಜಾಗದಲ್ಲಿ ಹಿಡಿತದೆ ಅಷ್ಟೇ ಪಾದದಲ್ಲಿ ಮುಳುಗುವುದು, ಏಳುವುದು. ನಾನು ಮಧ್ವ ಸರೋವರ ಸ್ನಾನ ಮಾಡಿದ್ದೇನೆ ಅಂತ ಹೇಳ್ಕೊಳ್ತೇವೆ ಇಲ್ಲೋ. ಮಧ್ವ ಸರೋವರ ಇರುವುದು ಅಷ್ಟು ಅಗಲ ಉಂಟದು. ನಾನು ಇಡೀ ಮಧ್ವ ಸರೋವರದ ಸ್ನಾನ ಮಾಡಿಕೊಂಡು ಬಂದಿಲ್ಲ. ಯತ್ಕಿಂಚಿತ್ ಪ್ರದೇಶದಲ್ಲಿ ಮುಳುಗಿ ಎದ್ದರೂ ನಾನು ಮಧ್ವ ಸರೋವರ ಸ್ನಾನ ಮಾಡಿದೆ ಅಂತ ಏನು ಹೇಗೆ ಹೇಳ್ತಿಕೊಳ್ತೇವೋ, ಮಾರ್ಕಂಡೇಯ ಪುರಾಣದಲ್ಲಿ ಕೂಡ ಅಲ್ಲಲ್ಲೊಂದು ಅಷ್ಟಷ್ಟು ಭಾಗವನ್ನು ಮುಟ್ಟಿದರೂ ಕೂಡ ಅದು ಮಾರ್ಕಂಡೇಯ ಪುರಾಣ ಹೇಳಿದ್ದಾರೆ ಅಂತ ನಿಮಗೊಂದು ತೃಪ್ತಿ, ನಾನೊಂದು ಹೇಳಿದ್ದೇನೆ ಅಂತ ನನಗೊಂದು ತೃಪ್ತಿ. ಹೀಗೆ ವಿಶ್ವರೂಪನ ಹನನದ ಮೂಲಕ ಇಂದ್ರದೇವರಿಗೆ ಬಂದಂತಹ ಬ್ರಹ್ಮಹತ್ಯ, ಆ ಸಂದರ್ಭದಲ್ಲಿ ಅದು ಏನಾಯಿತು ಅಂತಂದರೆ, ಯಾವಾಗ ನಮ್ಮಲ್ಲಿ ಅಂತಹ ಮಹಾದೋಷ ಇರ್ತದೆ ಆವಾಗ ನಮಗೆ ಗೊತ್ತಿಲ್ಲದಂತೆ ನಮ್ಮಲ್ಲಿ ಇದ್ದದ್ದು ಹೋಗ್ತಾ ಇರ್ತದೆ. ಯಾವುದು ಹೋಯಿತು ಅಂತಂದರೆ, ಅಲ್ಲಿಂದ ಧರ್ಮ ಜಾರಿತು, ಬಲ ಇಂದ್ರದೇವರಲ್ಲಿದ್ದ ಬಲ ಜಾರಿತು, ಇಂದ್ರದೇವರಲ್ಲಿದ್ದಂತಹ ರೂಪ ಜಾರಿತು, ಇಂದ್ರತ್ವವೂ ಅರ್ಧ ಜಾರಿತು. ಇದಕ್ಕೆ ತುಂಬ ಉದ್ದದ ಕಥೆಯನ್ನು ಹೇಳ್ತಾರೆ ಇಲ್ಲಿ. ಹೀಗೆ ಆದ್ದರಿಂದ ಅದು ಏನಾಯಿತು, ಜಾರಿ 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 ಬಂದದ್ದು ಅದು ಆ ಇಂದ್ರದೇವರಲ್ಲಿದ್ದ ಧರ್ಮ ಜಾರಿತಲ್ಲ, ಅದು ಕುಂತಿಯಲ್ಲಿ ಯುಧಿಷ್ಠಿರನಾಗಿ ಹುಟ್ಟಿತು. ಇಂದ್ರದೇವರಲ್ಲಿದ್ದ ಬಲ ಜಾರಿದ್ದು ಅದು ಮಾರುತನನ್ನು ಸೇರಿ, ಅದು ಎಂತಹ ಮಾರುತ, ಬಲಂ ಮುಮೋಚ ಪವನಸ್ತತೋ ಭೀಮೋ ವ್ಯಜಾಯತ. ಅದು ಹಿಂದೆ ಬರುವಾಗಲೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ವಾಯುದೇವರು ಬಲಸ್ವರೂಪಿಗಳಾದ್ದರಿಂದಾಗಿ ಅವರನ್ನು ಬಲ ಹೋಗಿ ಸೇರಿದೆ. ಇಂದ್ರದೇವರ ಬಲ ಹೋಗಿ ವಾಯುದೇವರನ್ನು ಸೇರಿತು. ವಾಯುದೇವರ ಅಲ್ಲಿ ಸೇರಿದಂತಹ ಬಲವೇ ಕುಂತಿಯಲ್ಲಿ ಭೀಮಸೇನನಾಗಿ ಹುಟ್ಟಿದೆ. ಅನಂತರದಲ್ಲಿ ಕಾಂತಿಹೀನನಾದಂತಹ ಇಂದ್ರ ಅರ್ಧ ತನ್ನ ಬಲದಿಂದ ಹುಟ್ಟಿಕೊಂಡ ಕುಂತಿಯಲ್ಲಿ ಅರ್ಜುನನಾಗಿ. ಇಂದ್ರನ ರೂಪ ಉಂಟಲ್ಲ, ಅದು ನಕುಲ ಸಹದೇವರ ರೂಪದಲ್ಲಿ ಅಲ್ಲಿ ಸೇರಿತು. ಇಂದ್ರನಿಂದ ಹೊರಟು ಹೋದಂತಹ ರೂಪ ಅದು ನಕುಲದ ಸಹದೇವರಲ್ಲಿ ಸೇರಿತು, ಇದು ಅಶ್ವಿನಿ ದೇವತೆಗಳಲ್ಲಿ ಸೇರಿತು. ಅಶ್ವಿನಿ ದೇವತೆಗಳು ಕುಂತಿಯಲ್ಲಿ ನಕುಲ ಸಹದೇವರಾಗಿ ಹುಟ್ಟಿದರು. ಅರ್ಥಾತ್ ಏನಾಯಿತು ಅಂತಂದರೆ, 5 ಮಂದಿಯೂ ಕೂಡ 5 ರೂಪ ಒಳಗೊಂಡ, ಅಂದರೆ 5 ಧರ್ಮಗಳಿಗೆ ಆಶಯಭೂತರಾದ ಇಂದ್ರದೇವರು. ಅದಕ್ಕೆ ಪಂಚಪಾಂಡವರು ಅಂತಂದರೆ ಇಂದ್ರದೇವರು. ವಸ್ತು ಆಚಾರ್ಯರು ಹೇಳುವಂತೆ ಅದು ಇಂದ್ರ ಪದವಿಯನ್ನು ಆಳುವವರು ಪಂಚಪಾಂಡವರು. ಅದು ನಿರ್ಣಯದಲ್ಲಿ ಬರುವ ವಾಕ್ಯ. ಇಲ್ಲಂತೂ ಈ ಕಥೆ ಹೀಗೆ ಬಂದಿದೆ. ಆದ್ದರಿಂದಾಗಿ ಒಂದು ಹೆಂಡತಿ 5 ಮಂದಿ ಗಂಡಂದಿರಂತ ಹೇಳುವ ಪ್ರಸಂಗನೇ ಇಲ್ಲ. ಅಲ್ಲಿ ಎಲ್ಲ ಇದರಲ್ಲೂ ಕೂಡ ಇಂದ್ರದೇವರದ್ದೇ ಇದಾದ್ದರಿಂದಾಗಿ ದ್ರೌಪದಿ ಒಬ್ಬನಿಗೆ ಒಬ್ಬಳು ಎಂಬುದು ನ್ಯಾಯಸಮ್ಮತ ಅಂತ ಇಲ್ಲಿ ಹೇಳುವುದನ್ನು ಈ ಕ್ರಮದಲ್ಲಿ ಹೇಳಿದ್ದುಂಟು ಇಲ್ಲಿ. ಆದ್ದರಿಂದ ಅಲ್ಲ, ತಸ್ಯೋತ್ಪನ್ನ ಮಹಾಭಾಗ ಪತ್ನಿ ಕೃಷ್ಣ ಹುತಾಶನ ಚಕ್ರ ಏಕಶ್ಚ ಸಹ ಪತ್ನಿ ಕೃಷ್ಣ ನಾನ್ಯಸ್ಯ ಕಶ್ಚಿತ್. ದ್ರೌಪದಿ ಆದ್ದರಿಂದಲೇ ಎಲ್ಲರ ಪತ್ನಿ ಅಲ್ಲ, ಒಬ್ಬನದ್ದೇ ಪತ್ನಿಯಾಗಿ ಇದ್ದದ್ದು ಅಲ್ಲ. ಅದು ಹೇಗೆ 5 ಮಂದಿ ಕಾಣಿಸ್ತಾ ಇದ್ರು, ನೀವು ಒಬ್ಬನದೇ ಪತ್ನಿ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಹೇಳ್ತಾರೆ, ಅಯ್ಯೋ ಪೆದ್ದ, ಯೋಗೀಶ್ವರಾಹ ಶರೀರಾಣಿ ಕುರುವಂತಿ ಬಹುಲಾನ್ಯಪಿ.
ಯೋಗ ಸಾಮರ್ಥ್ಯವು ಇದ್ದವರು ಏಕಕಾಲದಲ್ಲಿ ಎಷ್ಟು ರೂಪವನ್ನು ಬೇಕಾದರೆ ಧಾರಣೆ ಮಾಡ್ತಾರೆ. ಈಗ ಕೃಷ್ಣದೇವರ ಚರಿತ್ರೆಯಲ್ಲೇ ಕೇಳುವುದಿಲ್ವಾ? ಯಾಕೆ ನಮಗೆ ಸೌಭರಿ ಋಷಿಗಳ ಕಥೆ ಅದು ಉಂಟು. ಸೌಭರಿ ಋಷಿಗಳು ಏಕಕಾಲದಲ್ಲಿ ತಾವು 50 ದೇಹವನ್ನು ಪಡ್ಕೊಂಡ್ರಂತೆ ಏಕಕಾಲದಲ್ಲಿ. ಆದ್ದರಿಂದಾಗಿ ಯೋಗೀಶ್ವರರಿಗೆ ಎಷ್ಟು ದೇಹವನ್ನು ಬೇಕಾದರೆ ಏಕಕಾಲದಲ್ಲಿ ಪಡ್ಕೊಳ್ಳುವ ಸಾಮರ್ಥ್ಯ ಉಂಟು. ಆದರೆ ಇಂದ್ರದೇವರು ಏಕಕಾಲದಲ್ಲಿ 5 ರೂಪವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಒಬ್ಬನದ್ದೇ 5 ರೂಪಗಳು. ನೀವು ರಾಜಕುಮಾರನ ಚಿತ್ರ ನೋಡಿದರೆ ಅದರಲ್ಲಿ ಅವನೇ ಬಬ್ರುವಾಹನ, ಅವನೇ ಅರ್ಜುನ. ಒಬ್ಬ ಸಾಮಾನ್ಯನಿಗೆ ತಂತ್ರಜ್ಞಾನದ ಮೂಲಕವಾಗಿಯೇ ತಾನು ಒಂದೇ ಇದರಲ್ಲಿ ಒಬ್ಬನೇ 2 ಪಾತ್ರ ನಿರ್ವಹಿಸಬಲ್ಲ ಅಂತಂದ ಮೇಲೆ ಯೋಗೀಶ್ವರರಿಗೆ ಏಕಕಾಲದಲ್ಲಿ ಎಷ್ಟು ಬೇಕಾದರೂ, ಅಲ್ಲ ಬಹುಶಃ 3 ಪಾತ್ರ ಮಾಡಿದ್ದು ಚಿತ್ರಗಳು ಬಂದಿರಲಿಕ್ಕೂ ಸಾಕು, ಗೊತ್ತಿಲ್ಲ ನನಗೆ. ಹಾಗಾಗಿ ಏಕಕಾಲದಲ್ಲಿ ಬೇರೆ ಬೇರೆ ತಂತ್ರಜ್ಞಾನದ ಮೂಲಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದೇ ಚಿತ್ರದಲ್ಲಿ ಅಷ್ಟು ಪಾತ್ರಗಳು ನಿರ್ವಹಿಸಬಲ್ಲನ ಅಂತ ಆದರೆ, ಯೋಗೀಶ್ವರರು ಎಷ್ಟು ಕಾಲದಲ್ಲಿ ಬೇಕಾದ ಒಂದೇ ಏಕಕಾಲದಲ್ಲಿ ಎಷ್ಟು ರೂಪವನ್ನು ಧಾರಣೆ ಮಾಡಬಲ್ಲರು ಎಂಬುದನ್ನು ಆ ಪಕ್ಷಿ ರೂಪದಲ್ಲಿಂಥ ಜ್ಞಾನಿಗಳು ಇದರಲ್ಲಿ ಉಪದೇಶ ಕೊಡ್ತಾರೆ. ಇನ್ನು ಬಲರಾಮ ದೇವರು ತೀರ್ಥಯಾತ್ರೆಗೆ ಹೋದವರು ಅಲ್ಲಿ ಬ್ರಹ್ಮಹತ್ಯೆ ಮಾಡಿಬಿಟ್ರು ಯಾಕೆ ಅಂತ ಕೇಳಿದ್ದಕ್ಕೆ ಆ ಕಥೆಯನ್ನು ಹೇಳ್ತಾ, ಅಲ್ಲಿ ಬಲರಾಮ ದೇವರಿಗೆ ಸಮಸ್ಯೆ. ಏನು ಸಮಸ್ಯೆ ಅಂತಂದರೆ, ಅವರಿಗೆ ವಸ್ತು ತನ್ನ ಶಿಷ್ಯನೂ ಹೌದು ಅಳಿಯನೂ ಹೌದು. ಅಂತಹ ದುರ್ಯೋಧನನಿಗೆ ಏನಾದರೂ ನಾನು ಉಪಕಾರ ಯುದ್ಧದಲ್ಲಿ ಮಾಡಲೇಬೇಕು ಅಂತ ಅಪೇಕ್ಷೆ. ಹಾಗೆಂದ ಮಾತ್ರಕ್ಕೆ ಕೃಷ್ಣನಿಗೆ ಪಾಂಡವರ ಮೇಲೆ ಭಾರೀ ಪ್ರೀತಿ. ಬಲರಾಮ ದೇವರಿಗೆ ಕೃಷ್ಣನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಕೊನೆಗಾಗುವಾಗ ಕೃಷ್ಣನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ ಬಲರಾಮ ದೇವರಿಗೆ. ಬಲರಾಮ ದೇವರಿಗೆ ದುರ್ಯೋಧನನ ಮೇಲೆ ಪ್ರೀತಿ ಉಂಟು. ಆದ್ದರಿಂದಾಗಿ ಕೃಷ್ಣ ಈ ಕಡೆಗೆ ಇದ್ದಾನೆ, ತಾನು ದುರ್ಯೋಧನನ ಪರವಾಗಿ ಯುದ್ಧ ಮಾಡುವ ಸ್ಥಿತಿ ಇಲ್ಲ. ಯಾಕೆ? ಕೃಷ್ಣ ಈ ಕಡೆ ಇದ್ದಾನೆ. ಆದ್ದರಿಂದ ಕೃಷ್ಣನನ್ನು ಬಿಟ್ಟಿರಲಿಕ್ಕೂ ಆಗೋದಿಲ್ಲ. ಹೀಗೆ ಯೋಚನೆ ಮಾಡಿಕೊಂಡು ಇಷ್ಟು ಯುದ್ಧ ಮುಗಿಯೋ ತನಕ ನನಗೆ ಬರುವುದೇ ಬೇಡ ಅಂತ ತೀರ್ಥಯಾತ್ರೆಗೆ ಹೊರಟು ಹೋದರು. ತೀರ್ಥಯಾತ್ರೆಗೆ ಹೊರಟವರು ಎಲ್ಲೆಲ್ಲ ಹೋದರು ಅಂತ ಅದೊಂದು ಹೇಳ್ತಾರೆ. ಅಲ್ಲಿ ಹೋಗುವಾಗಲೇ ಎಲ್ಲ ಹಿಡ್ಕೊಂಡೇ ಹೋಗಿದ್ರಂತೆ. ಕೊರೋನಾ ಬರ್ತದೆ, ದೇವಸ್ಥಾನಕ್ಕೆ ಹೋಗಿ ತೀರ್ಥ ತೆಗೆದುಕೊಳ್ಳಬೇಡಿ, ಆಯಿತಾ? ಬೇರೆ ತೀರ್ಥ ಆದರೆ ಸರ್ಕಾರ ಪರ್ಮಿಷನ್ ಕೊಡ್ತದೆ, ಅದು ತೆಗೆದುಕೊಳ್ಬೋದು. ಯಾಕೆ? ಅದರಿಂದ ಕೊರೋನಾ ಬರುವುದಿಲ್ಲ. ಯಾವುದಕ್ಕೆ ಪಚ್ಚಕರ್ಪೂರ ಕೇಸರಿ ಹಾಕಿರ್ತಾರೆ ಅಂತಹ ತೀರ್ಥದಿಂದ ರೋಗಗಳು ಬರ್ತದೆ. ಯಾವುದನ್ನು ನಾವು ಶಾಲಗ್ರಾಮ ಶಿಲಾವಾರಿ ಪಾಪಹಾರಿ ನಿಷೇವ್ಯತಾಂ ಆಜನ್ಮ ಕೃತಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೇ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಅಂತಂತೇವೆ. ಅದು ಪ್ರಾಶನ ಮಾಡಿದರೆ ಕೊರೋನಾ ಬರ್ತದೆ. ಕೇಳಿತಾ? ಯಾವುದನ್ನು ನಾವು ಕೆಡಿಸಿ ವಿಕಾರಗೊಳಿಸಿ ಸಂಸ್ಕಾರ ಮಾಡಿದ್ರಿಂದ ಕೊರೋನಾ, ವಿಕಾರ ಮಾಡಿದ್ರಿಂದಾಗಿ ಅದೇನು ಬರುವುದಿಲ್ಲ. ಕೃಷ್ಣ ನಮಃ. ಹೀಗೆ ಅದು ಇನ್ನು ಪ್ರತ್ಯೇಕವಾಗಿ ಅವರದ್ದೇ ಒಂದು ಕಂಪೆನಿ ಉಂಟು. ಯಾರದ್ದು? ಬಲರಾಮ ದೇವರದ್ದೇ. ಅದು ಕದಂಬ ವೃಕ್ಷದಿಂದ ಜನ್ಯವಾದ ಒಂದು ಮದಿರೆ. ಹೀಗೆ ಅದನ್ನು ಹಿಡ್ಕೊಂಡೇ ಹೋಗಿದ್ದಾರೆ ಅವರು. ಅವಳನ್ನು ರೇವತಿಯನ್ನು ಕರ್ಕೊಂಡೇ ಹೋಗಿದ್ದಾರೆ ತೀರ್ಥಯಾತ್ರೆಗೆ ಎಂದು ಹೋಗುವಾಗ. ಹೀಗೆ ಹೋಗ್ತಾ ಅನೇಕ ಮರಗಳು, ಸರೋವರಗಳು, ಉಪವನಗಳು, ವನಗಳು ಎಲ್ಲವನ್ನು ದಾಟಿ ಹೋಗುವಾಗ ಒಂದು ಕಡೆಯಲ್ಲೆಲ್ಲ ನೋಡ್ತಾರೆ, ಸದದರ್ಶ ದ್ವಿಜಾಂಸ್ತತ್ರ ವೇದಾಂಗಪಾರಗಾನ್. ಕೌಶಿಕ ಗೋತ್ರದಲ್ಲಿ ಬಂದವರು, ಭಾರ್ಗವ ಗೋತ್ರದಲ್ಲಿ ಬಂದವರು, ಭರದ್ವಾಜಾದಿಗಳು, ಗೌತಮರು, ಇನ್ನು ಅನೇಕ ಮಂದಿ ಜ್ಞಾನಿಗಳೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಕಥಾಶ್ರವಣ ಮಾಡ್ತಾ ಇದ್ದಾರೆ. ಕೃಷ್ಣಾಜಿನೆಲ್ಲ ಹಾಕ್ಕೊಂಡು ಅದರಲ್ಲಿ ಕೂತು ತಾವು ಶ್ರವಣ ಮಾಡ್ತಾ ಇದ್ದರೆ ಅಲ್ಲಿ ಹೇಳುವವರು ಯಾರು ಕೇಳಿದರೆ, ಸೂತಂಚ ತೇಷಾಂ ಮಧ್ಯಸ್ಥಂ ಕಥಯಾನಂ ಕಥಾಶುಭಾ. ಅವ್ರಿಗೆ ಹೆಸರೇ ರೋಮಹರ್ಷಣ ಅಂತ. ಅವರು ಕಥೆ ಹೇಳುವುದಂದರೆ ಮೈಯಲ್ಲಿ ರೋಮಾಂಚನಗೊಳ್ಳಬೇಕಂತ ಆ ಕ್ರಮದಲ್ಲಿ ಕಥೆ ಹೇಳುವವರಂತೆ. ಹೀಗೆ ಅದನ್ನು ನೋಡ್ತಾರೆ. ಅನೇಕ ಚರಿತ್ರೆಗಳನ್ನು ಹೇಳುವಂತಹವರನ್ನು ಕಂಡು ಉಳಿದವರೆಲ್ಲ ಅವರು ಬರುವ ಸ್ಥಿತಿಗೆ ನೋಡುವಾಗಲೇ ಗೊತ್ತಾಯಿತು ಋಷಿಗಳಿಗೆ. ಇದು ಏನು ಅಂದರೆ ಇಟ್ಟದ್ದೇ ಹೆಜ್ಜೆ, ಹೋದದ್ದೇ ದಾರಿ. ಈ ವ್ಯಕ್ತಿಗಳಿಗೆ ನಾವಾಗಿ ಜಾಗ ಬಿಟ್ಟರೆ ನಾವು ಸೇಫ್. ಅದೆಲ್ಲ ಕಡೆಗೆ ಇಟ್ಟುಕೊಳ್ಬೇಕು ಅದನ್ನು. ಅಲ್ಲಿಗೆ ಮಾತ್ರ ಅಲ್ಲ, ಯಾರಾದರೂ ಆ ರೂಪದಲ್ಲಿ ಬಂದರೆ
ಮದ್ಯಪಾನ ಮಾಡಿ ಬಂದರೆ ಅಲ್ವಾ, ಆವಾಗೇನು ಮಾಡಬೇಕು? ಮೊದಲು ದೇವಸ್ಥಾನದಲ್ಲಿರುವವರಾದರೂ ಸರಿ ಅವರಿಗೆ ಮುಂಚೆ ಜಾರಿ ಬಿಟ್ಟು ಬಿಡಬೇಕು. ಇದು ನಮ್ಮ ಮೇಲೆ ಬೀಳ್ತಾರೆ ಕೊನೆಗೆ. ಆದ್ದರಿಂದ ಋಷಿಗಳಲ್ಲಿ ಏನು ಮಾಡ್ಕೊಂಡ್ರು ಅಂತಂದರೆ ಅವರು ಬಂದ ತಕ್ಷಣ ಇನ್ನು ಅವ್ಯವಸ್ಥೆ ಮಾಡ್ಕೊಳ್ಳೋ ಬೇಡ ಅಂತ ಅಂದ್ಕೊಂಡು ಎದ್ದು ನಿಂತ್ರಂತೆ. ಹೇಳಬೇಕು ಅಂತೇನಿಲ್ಲ ವಸ್ತು. ಆದರೆ ಅದು ಬಲರಾಮ ದೇವರಿಗಲ್ಲ, ಅವರೇನು ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆ. ಗೌರವ ಅಲ್ಲ, ತಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ. ಅದಕ್ಕೆ ಗೌರವ ಕೊಟ್ಟದ್ದಲ್ಲ. ನಮ್ಮ ಮರ್ಯಾದೆ ಉಳಿಯಬೇಕು ಅಂತಂದರೆ ನಾವೇ ಸ್ವಲ್ಪ ದೂರ ಸರಿದು ಹೋಗಬೇಕಷ್ಟೇ. ಅದಕ್ಕೆ ಈ ದೃಷ್ಟಿಯಿಂದ ಮಾಡಿದ್ದಾರೆ. ಆದರೆ ಅಲ್ಲಿ ಬ್ರಹ್ಮಸ್ಥಾನವನ್ನು ಕೊಟ್ಟಿದ್ದಾರೆ ಸೂತ ಪುರಾಣಿಕರಿಗೆ. ಅವರು ಹೇಳುವಂತಿಲ್ಲ, ಅದಕ್ಕೊಂದು ಆ ಸ್ಥಾನಕ್ಕೊಂದು ಮರ್ಯಾದೆ ಉಂಟು. ಆದ್ದರಿಂದ ಅವರು ಎದ್ದಿಲ್ಲ. ಇವರೆಲ್ಲ ಮತ್ತೋಯಮಿತಿ ಮನ್ವಾನಾಹ ಸಮುತ್ತಸ್ತು ತ್ವರಾನ್ವಿತಾ ಬೇಗ ಎದ್ದು ಬಿಟ್ರಂತೆ. ಬೇಡ, ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ. ಪೂಜೆಯಂತಹ ಹಲಧರಂ ಋತೇತಂ ಸೂತ ವಂಶಜಂ. ಸೂತ ಪುರಾಣಿಕರು ಎದ್ದಿಲ್ಲ ಅಂತ ಅಂದುಕೊಂಡು ಸಿಟ್ಟು ಬಂದಿದೆ ಬಲರಾಮ ದೇವರಿಗೆ. ಎತ್ತಿ ಹೊಡೆದು ಕೊಂದು ಬಿಟ್ಟಿದ್ದಾರೆ. ಅಧ್ಯಾಸ್ಯತಿ ಪದಂ ಬ್ರಾಹ್ಮಂ ತಸ್ಮಿನ್ ಸೂತೆ ನಿಪಾತಿತೆ. ಯಾವ ಉಪದೇಶಕನ ಸ್ಥಾನವನ್ನು, ಆಚಾರ್ಯನ ಸ್ಥಾನವನ್ನು, ಪುರಾಣಿಕನ ಸ್ಥಾನವನ್ನು ತಿಳಿದಂತಹ ಜ್ಞಾನಿಗಳಾದಂತಹ ಋಷಿವರೇಣ್ಯರು ಕೊಟ್ಟಿದ್ದರೋ ಅದು ಆ ಜಾಗಕ್ಕೆ ಮಾಡಿದ ಅಪಮಾನ ಬಲರಾಮ ದೇವರಿಂದ ಆಯಿತು.